ಇಲ್ಲಿ ಅಮ್ಮ ಮಗು. ಹಲೋ, ನಾವಿವಾಗ ಹಂಪಿಯಲ್ಲಿರುವಂಥ ಹಜಾರ್ ರಾಮಚಂದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹಿಂದೆ ಇರೋದು ಪಾನ್ ಸುಪಾರಿ ಬಜಾರ್. ಈಗ ಹಜಾರ್ ರಾಮಚಂದ್ರ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ತುಂಬ ಚಿತ್ರಕಲೆಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿ ವೀಡಿಯೋಗ್ರಫಿ ಮಾಡೋಣ. ಬನ್ನಿ ನೋಡೋಣ ಹೇಗಿದೆ ಅಂತ. ನಾವು ಬಲಗಡೆಯಿಂದ ಹೋಗೋಣ, ನೋಡೋಣ. ಇಷ್ಟೊಂದು ಚಿತ್ರಕಲೆ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಬ್ಯೂಟಿಫುಲ್. ಒಂದು ಆನೆ ಮರನ ನೂಗ್ತಾ ಇರೋವಂಥದ್ದು. ಇಲ್ಲಿ ಒಂದು ಹೆಂಗಸು. ಇಲ್ಲೂ ಕೂಡ ಏನೋ ಒಂದು ಚಿತ್ರಗಳಿದೆ. ಇಲ್ಲಿ ಒಂದು ಹಾವನ್ನ ಇದು ಆಡ್ತಾ ಇರೋದು. ಇಲ್ಲಿ ಒಂದು ಫ್ಯಾಮಿಲಿ. ಇಲ್ಲಿ ಅಮ್ಮ ಮಗು. ರಿಯಲ್ ಪಿಕ್ಚರ್ ಇರೋದು ಆ್ಯಕ್ಚುಲಿ ಇಲ್ಲಿ. ಒಂದು ಪನೋರಾಮಿಕ್ ವ್ಯೂ ತೊಗೊಂಡ್ರು ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ. ಏನೂ ಆಗಿಲ್ಲ ಅದು. ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲು ಈ ಸೀರೀಸ್ ನೋಡೋಣ. ಆನೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಿರೋಂಥ ಹುಡುಗಿಯರು. ಒಂದು ಹುಡುಗಿ ಆನೆ ಮೇಲೆ ಕೂತ್ಕೊಂಡಿರೋವಂಥದ್ದು. ಇಲ್ಲೂ ಕೂಡ ಆನೆ ಮೇಲೆ ಸವಾರಿ. ಪೂರ್ತಿ ಇದು ಆನೆಗಳ ಒಂದು ಸಾಲು. ಮೇ ಬಿ ಅವರು ವಾರ್ಗೆ ಹೋಗ್ಬೇಕಾದ್ರೆ ಇದೇ ಥರನೇ ಹುರಿದುಂಬಿಸ್ತಾ ಇದ್ರು ಅನಿಸುತ್ತೆ. ಇದೇ ಥರ ಹೋಗ್ತಾಯಿದ್ರು ಅನಿಸುತ್ತೆ. ಸೊ ಆನೆಗಳದ್ದೇ ಒಂದು ಲೈನ್ ಇಲ್ಲಿ. ಎಷ್ಟು ಆನೆಗಳಿದ್ದಾವೆ. ಮತ್ತು ಇಲ್ಲಿ ಸೆಕೆಂಡ್ ಲೈನಲ್ಲಿ ಬಂದು ಹಾರ್ಸ್, ಆನೆ. ಆವಾಗ ಇಲ್ಲಿ ಇರೋ ಪರಿಸ್ಥಿತಿನೆಲ್ಲ ನೋಡಿದ್ರೆ ಆವಾಗಿನ ಕಾಲದಲ್ಲಿ 1500 ಕುದುರೆಗೆ ತುಂಬ ಬೇಡಿಕೆ. ಇವರು ಅಲ್ಲಿಂದ ಪರ್ಷಿಯಾ ಮತ್ತು ಅರೇಬಿಯಾ ಕುದುರೆಗಳು ತೊಗೊಂಡು ಬಂದರೂ ಸಹ ಇಲ್ಲಿ ಆ ಕುದುರೆಗಳು ಜಾಸ್ತಿ ವರ್ಷ ಬದುಕ್ತಾ ಇರಲಿಲ್ಲ. ಮತ್ತು ಇಲ್ಲಿ ಮರಿ ಹಾಕಿದಾಗ ಆ ಕುದುರೆಗಳು ಸರಿಯಾಗಿರ್ತಾ ಇರಲಿಲ್ಲ, ಅಷ್ಟು ಸ್ಟ್ರಾಂಗಾಗಿರ್ತಾ ಇರಲಿಲ್ಲ. ಅವರು ವಾರ್ ವಿನ್ ಆಗಬೇಕಂದ್ರೆ ಕುದುರೆಗಳು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಇಲ್ಲಿ ನೋಡಿ, ಕುದುರೆಗಳನ್ನ ಎಳ್ಕೊಂಡು ಬಂದು ಪ್ರತಿಯೊಂದನ್ನು ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾಯಿದ್ದಾರೆ ಕುದುರೆ ಜೊತೆ. ಕುದುರೆನ ಎಳೆದಿಡ್ತಾ ಇರುತ್ತೆ ಅಂತ ಇರ್ಬೋದು. ಕುದುರೆ ಇಲ್ಲಿ ಎಳಿತಾ ಇದೆ ಅವನು ಇದು ಮಾಡಿದಾಗ. ಬ್ಯೂಟಿಫುಲ್. ಕುದುರೆ ಪ್ರತಿಯೊಂದು ಕುದುರೆ ಏನೇನು ಆ್ಯಕ್ಟ್ ಮಾಡುತ್ತಲ್ಲ, ಪ್ರತಿಯೊಂದು ಎಳೆದಾಗ ಮೂತಿ ಮಾತ್ರ ಹಿಂದೆ ಮುಂದೆ ಮಾಡುತ್ತೆ. ಸೊ ಅದು ಕೂಡ ಇಲ್ಲಿ ಕುದುರೆನ ಕಲ್ಲಿನ ಮೇಲೆ ಇಟ್ಟಿಸ್ಬಿಟ್ಟು ಒಂದು ಫೋಸು. ಈ ಕುದುರೆನ ಟೇಮ್ ಮಾಡ್ತಾ ಇರೋದು ಅನಿಸುತ್ತೆ. ಇಲ್ಲಿ ಎಳೆದು ಹಿಡಿತಾ ಇದ್ದಾನೆ ಕುದುರೆನ. ಇದು ಸ್ವಲ್ಪ ಹಾಳಾಗಿದೆ. ನಾವು ಇದಾದಮೇಲೆ ಥರ್ಡ್ ಲೈನ್ಗೆ ಹೋದರೆ ಅಲ್ಲಿ ಕೂಡ ಇಬ್ಬರು ಇಲ್ಲಿ ಪೂರ್ತಿ ಇವರು ವಾರ್
ಓ ವಾರ್ ಸೀನ್ ಥರ ಇದೆ ಇದು. ಕುದುರೆ ಮೇಲೆ ಹೋಗ್ತಾ ಇರೋದು. ಇಲ್ಲಿ ನೋಡಿದ್ರೆ ಒಂದು ಚಿಕ್ಕ ಹುಡುಗ ಮತ್ತು ಒಂದು ಕತ್ತಿ ಹಿಡ್ಕೊಂಡು ಓಡಾಡ್ತಿರೋ ಅಂಥದ್ದು ಸೀನ್ ಇದು. ಇಲ್ಲಿ ಕಹಳೆ ಓದ್ತಾ ಇದ್ದಾರೆ. ಇದು ಫುಲ್ಲು ಮ್ಯೂಸಿಕಲ್ ಸೀನ್. ಎಸ್ಪೆಷಲಿ ಇದೇನಿದೆ ಇದು ಫುಲ್ಲು ಮ್ಯೂಸಿಕಲ್ ಸೀನ್. ಒಂದು ಕಹಳೆ ಓದ್ತಾ ಇರೋದು, ಇಲ್ಲಿ ಡೋಲ್ ಬಡಿತಾ ಇರೋದು, ಮತ್ತು ಇಲ್ಲಿ ಬೆಳ್ಳಂಗೋಯಿ ಓದ್ತಾ ಇರೋದು. ಇದು ಏನು ಬಾಣಗಳು ಹಿಡ್ಕೊಂಡು ರೆಡಿ ಆಗಿದ್ದಾರೆ ಅನಿಸುತ್ತೆ ವಾರ್ ಮಾಡೋದಕ್ಕೆ. ಇಲ್ಲೂ ಕೂಡ ರೆಡಿ ಆಗಿದ್ದಾರೆ, ಕತ್ತಿಗಳು ಹಿಡ್ಕೊಂಡು ರೆಡಿ ಆಗಿದ್ದಾರೆ. ಇಲ್ಲಿ ಕತ್ತಿ ಒರೆಸಿ ಹೇಗೆ ಆಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಕುದುರೆಗಳು 3 ಮತ್ತು 4ನೇ ಸಾಲಲ್ಲಿ ಚಿತ್ರಗಳೆಲ್ಲ ಹಾಳಾಗಿದೆ. ಅಷ್ಟು ನಮಗೆ ಕ್ಲಿಯರಾಗಿ ಕಾಣೋದಕ್ಕೆ ಸಿಗೋದಿಲ್ಲ. ಇಲ್ಲಿ ಏನೋ ಒಂಥರ ಡ್ಯಾನ್ಸ್ ಮಾಡ್ತಾ ಇರೋದು, ಫೋಕ್ ಡ್ಯಾನ್ಸ್ ಅನಿಸುತ್ತೆ. 3rd ಲೈನಲ್ಲಿ ಫೋಕ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು ಕೂಡ ಡ್ಯಾನ್ಸ್ ಮಾಡ್ತಾ ಇರೋವಂಥದ್ದೇ ಒಂದು ಸೀನ್. ಬ್ಯೂಟಿಫುಲ್. ಎಷ್ಟು ವಿಭಿನ್ನವಾದಂಥ ಫೋಸ್ಗಳಿದೆ ಇಲ್ಲಿ. ಇಲ್ಲೂ ಅಷ್ಟೇ ತುಂಬ ಡಿಫ್ರೆಂಟಾಗಿರೋವಂಥ ಫೋಸ್ಗಳು. ಇವಾಗ ನಾವು ಮುಂದೆ ಹೋಗೋಣ. ಈ ಹಜಾರಾಮ ಟೆಂಪಲ್ ಸುತ್ತ ಕೂಡ ತುಂಬ ಚಿತ್ರಗಳು ಕೆತ್ತಿದ್ದಾರೆ. ಏನು ಹಾಳಾಗಿಲ್ಲ, ಇನ್ವೇಡರ್ಸ್ ಕೂಡ ಹಾಳು ಮಾಡಿಲ್ಲ ಅದನ್ನು. ಮುಂದೆ ಈ ಕಡೆ ಪಕ್ಕದಲ್ಲಿ ಹೋಗಿ ನೋಡೋಣ ಹೇಗಿದೆ ಇಲ್ಲಿ ಚಿತ್ರಗಳು, ಏನೇನು ಚಿತ್ರ ಎಲ್ಲ ಬಿಡಿಸಿದ್ದಾರೆ ಇಲ್ಲಿ ಅಂತ. ಓಹೋ ಬ್ಯೂಟಿಫುಲ್. ಸೊ ಇಲ್ಲೂ ಅದೇ ಥರ ನಾವು ಫಸ್ಟ್ ಲೈನ್ ನೋಡಿದಾಗ ಇಲ್ಲಿ ಪೂರ್ತಿ ಆನೆಗಳೇ ಒಂದೊಂದು ಶೈಲಿಯಲ್ಲಿ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕುದುರೆಗಳನ್ನ ಎಳ್ಕೊಂಡು ಬರ್ತಾ ಇರೋವಂಥದ್ದು. ಆವಾಗ ಕುದುರೆ ಅಂದರೆ ಇವಾಗ ಮಿಸೈಲ್ಸ್ ಇದ್ದಂಗೆ. ಈ ಕುದುರೆ ಜಾಸ್ತಿ ಯಾರ ಹತ್ರ ಇದೆ ಅವ್ರಿಗೆ ವಾರ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಮೇಲಿಂದ 3rd ಲೈನಲ್ಲಿ ಗುರಾಣಿಗಳು ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಅವರು ವಾರ್ಗೆ ಹೋಗ್ತಾ ಇರೋವಂಥ ಸೀನ್ಗಳು. ಇದು ಅಷ್ಟೇ, ಇದು ವಾರ್ ಸೀನು. ಇಲ್ಲಿ ವಾರ್ ಸೀನು, ಅದ್ರ ಮೇಲೆ ನೋಡಿದ್ರೆ ಫುಲ್ ಭರತನಾಟ್ಯದ ಸೀನು. ಇದು ಕುದುರೆಗಳ ಮೇಲೆ ಸವಾರಿ. ಕುದುರೆ ಅಲ್ಲ, ಆಲ್ಮೋಸ್ಟ್ ಇದೆರಡು ಕುದುರೆ, ಇದು ಒಂಟೆ ಥರ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಹಾಳಾಗಿದೆ. ಇಲ್ಲೆಲ್ಲ ಹಾಳಾಗಿದೆ. ಇದು ತುಂಬ ಈ ಟೆಂಪಲ್ ಸುತ್ತ ಒಳ್ಳೆ ಇದನ್ನು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲೂ ಸಹ ಒಳ್ಳೆ ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಬರೀ ಆನೆಗಳ ಸಾಲು ಪೂರ್ತಿ ಕೆಳಗಡೆ. 2nd 1 ಕುದುರೆಗಳು, 3rd ಲೈನಲ್ಲಿ ವಾರ್ ಯಾವ ಥರ ವಾರ್ ಮಾಡ್ತಾಯಿದ್ರಂತ, 4th ಲೈನಲ್ಲಿ ಡ್ಯಾನ್ಸು, 5th ಲೈನಲ್ಲಿ ಕೂಡ ಡ್ಯಾನ್ಸ್. ಆ ಡ್ಯಾನ್ಸಿಂಗ್ ಪೋಸಸ್ ಎಲ್ಲ ಯಾವ ಥರ ಇದೆ ನೋಡಿ. ಆಲ್ಮೋಸ್ಟ್ ಅವರು ನೆಗೆದು ಆ ಪೋಸಲ್ಲಿ ನಿಂತ್ಕೊಳ್ತಾರಲ್ಲ ಫೋಟೋಗ್ರಫಿಗೆ, ಆ ಥರನೇ ಇದೆ ಅಲ್ಲಿ. ಬ್ಯೂಟಿಫುಲ್. ಸೊ ಇಲ್ಲಿ ವಾರ್ ಸೀನ್ ಇದು. ಇಲ್ಲಿ ನೋಡಿ, ಇವರು ತುಂಬ ವಿಚಿತ್ರ ಆಗಿದೆ. ವಾರ್ ಸೀನ್ ಅಲ್ಲ ಇದು ಏನಂತ ಹೇಳೋಕ್ಕಾಗೋದಿಲ್ಲ. ಇವರು ವಿಚಿತ್ರ ಜನ. ಅವರು ಟೋಪಿ ಮತ್ತು ಹೇರ್ ಸ್ಟೈಲ್, ಅದು ಟೋಪಿನೋ ಗೊತ್ತಿಲ್ಲ,
ತುಂಬ ವಿಚಿತ್ರವಾಗಿದೆ. ಎಲ್ಲ ಕಡೆ ಅವ್ರ ಫೋಟೋಗಳಿದೆ, ಅವ್ರು ಯಾರಂತ ಗೊತ್ತಿಲ್ಲ. ಸೊ ಇಲ್ಲಿಂದ ಪೂರ್ತಿ ಎಂಡ್ವರೆಗೂ ಇದೇ ಥರ ಸೀನ್ ಇದೆ. ಇವಾಗ ನಾವು ಹಜಾರಾಮ ಟೆಂಪಲ್ ಒಳಗಡೆ ಹೋಗೋಣ, ನೋಡೋಣ ಅಲ್ಲಿ ಒಳಗಡೆ ಯಾವ ಥರ ಚಿತ್ರಗಳೆಲ್ಲ ಇದೆ ಅಂತ. ಬನ್ನಿ ಒಳಗಡೆ ಹೋಗೋಣ. ಮೇ ಬಿ ಇಲ್ಲಿ ಶ್ರೀರಾಮ ಬಿಲ್ಲು ಮುರಿತಾ ಇರೋಂಥ ಸೀನ್ ಇದು, ಸ್ವಯಂವರ. ಅಲ್ಲಿ ವಾರ್. ಇಲ್ಲಿ ಓಕೆ ಇದು ಕ್ಯುಪಿಡ್ ಮನ್ಮಥ ಬಾಣ ಬಿಡ್ತಾ ಇರೋದಂತ ಅನ್ಸುತ್ತೆ ಇದು. ಅದೇ ಅಪ್ಪ ಈಗ ಹೋಗಿದ್ದು. ಇಲ್ಲೂ ಕೂಡ ಗೋಡೆ ಮೇಲೆ ಒಳ್ಳೆ ಸ್ಕಲ್ಪ್ಚರ್ಸ್ ಎಲ್ಲ ಮಾಡಿದ್ದಾರೆ. ಬ್ಯೂಟಿಫುಲ್. ನಾವು ಆಚೆಯಿಂದ ಬಂದಾಗ ಯಾವ ಥರ ಕಾಣುತ್ತೆ ಅಂದರೆ, ಹಜಾರಾಮ ಟೆಂಪಲ್ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಈ ಥರ ಸೀನ್ ಸಿಗುತ್ತೆ ಒಳಗಡೆ. ಮೇಲ್ಗಡೆ ಎಲ್ಲ ತುಂಬ ಇನ್ನೂ ಹಾಗೆ ಉಳ್ಕೊಂಡಿದೆ ಅವ್ರದ್ದು ಮಾಡಿರೋವಂಥದ್ದೆಲ್ಲ. ಸೊ ಒಳಗಡೆ ಹೋಗೋಣ. ಇಲ್ಲಿ ಏನು ಸ್ಕಲ್ಪ್ಚರ್ಗೆ ಅಷ್ಟು ಹಾಳು ಮಾಡಿಲ್ಲ ಅನಿಸುತ್ತೆ. ಒಳಗಡೆ ದೇವರು ಬಿಟ್ಟು ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅವಾಗ ಹೆಂಗಿತ್ತು ಅದೇ ಥರ ನೋಡಿ. ನೋಡಿ ಎಲ್ಲ ಕಂಬಗಳು ಎಷ್ಟು ಬ್ಯೂಟಿಫುಲ್ ಆಗಿ. ಮತ್ತು ಈ ಕಡೆ ಕೂಡ ಅದೇ ಥರ. ಈ ಗೋಡೆ ಮೇಲೆ ಎಲ್ಲ ಕಡೆ ಸ್ಕಲ್ಪ್ಚರ್ಸ್. ಏನೂ ಆಗಿಲ್ಲ, ಇನ್ನೂ ಚೆನ್ನಾಗಿದೆ ಇಲ್ಲಿವರೆಗೂ. ಸೊ ಒಳಗಡೆ ಹೋಗೋಣ, ನೋಡೋಣ. ಆಚೆಯಿಂದ ನಾವು ನೋಡಿದ ಕಲ್ಲುಗಳು ಬೇರೆ ಇತ್ತು. ಈ ಕಲ್ಲುಗಳು 4 ಕಲ್ಲುಗಳೇನಿದೆ ಇದು ಇಲ್ಲಿಂದದಲ್ಲ. ಯಾಕೆಂದರೆ ಈ ಥರ ಸ್ಟೋನು ಹಂಪಿಯಲ್ಲಿ ಸಿಗೋದಿಲ್ಲ. ಇದು ತುಂಬ ದೂರದಿಂದ ತೊಗೊಂಡು ಬಂದು ಕೆತ್ತಿಟ್ಟಿರುವಂಥ ಕಲ್ಲಿದು. ಬ್ಯೂಟಿಫುಲ್. ನೋಡಿ ಎಷ್ಟು ಡಿಸೈನ್ ಮಾಡಿದ್ದಾರೆ ಇಲ್ಲಿ ಕಂಬದಲ್ಲಿ. ಈ ಕಲ್ಲಲ್ಲಿ ಏನು ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ಮೇಲೆ ನೋಡಿ ಬ್ಯೂಟಿಫುಲ್. ಇಲ್ಲಿಂದ ಕೂಡ ಒಂದು ಎಕ್ಸಿಟ್ ಇದೆ. ಎಲ್ಲ ದೇವರ ವಿಗ್ರಹಗಳು. ಹೇಗೆ ಇದನ್ನು ಹಾಳು ಮಾಡಿಲ್ಲ ಗೊತ್ತಿಲ್ಲ, ಹಾಗೆ ಉಳ್ಕೊಂಡಿದೆ ಇದು. ಯಾವುದೇ ರೀತಿ ಹಾಳಾಗಿಲ್ಲ. ಇಲ್ಲಿ ಒಳಗಡೆ ಜಾಸ್ತಿ ಏನು ಚಿತ್ರಗಳು ಇಲ್ಲ, ಬರೀ ಈ 4 ಕಂಬಗಳು ಮಾತ್ರ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಂಬಗಳು. ನಾವು ಹಾಗೆ ಈ ಥರ ಆಚೆ ಬಂದರೆ
ಇಲ್ಲೊಂದು ಕಡೆ ಆನೆಗೆ ಏನೂ ಮಾಡಿಲ್ಲ, ಎಲ್ಲ ಕಡೆ ಆನೆಗೆ ಸೊಂಡು ಹೊಡೆದು ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲೊಂದು ಕಡೆ ಏನೂ ಆಗಲಿಲ್ಲ, ಚೆನ್ನಾಗಿದೆ ಆನೆ, ಅಂದರೆ ಮೂಮೆಂಟಲ್ಲಿರೋ ಥರನೇ ಕಾಣುತ್ತೆ. ಬ್ಯೂಟಿಫುಲ್. ಬ್ಯೂಟಿಫುಲ್. ಸೊ ನಮಗಿದ್ರೆ ಟ್ರಾನ್ಸ್ಕ್ರಿಪ್ಟು ಇಲ್ಲ, ಅಲ್ಲಿ ಜಸ್ಟ್ ಬರೆದಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಯಾವುದೇ ರೀತಿ ಟ್ರಾನ್ಸ್ಕ್ರಿಪ್ಟ್ ಇಲ್ಲ, ಏನು ಬರೆದಿದ್ದಾರೆ, ಏನಕ್ಕೆ ಬರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲಿಂದ ಕೂಡ ಒಂದು ಎಂಟ್ರಿ ಇದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಇವೆಲ್ಲ ಡಿಸೈನ್ ಇವಾಗ ಯೂಸ್ ಮಾಡ್ಬೋದು, ಮಾಡರ್ನ್ ಟೆಕ್ನಿಕ್ಸ್ ಯೂಸ್ ಮಾಡಿ ಈ ಥರ ಮನೆಗಳು ಕೂಡ ಡಿಸೈನ್ ಮಾಡ್ಕೋಬೋದು ಅನಿಸುತ್ತೆ. ಎಲ್ಲ ನೋಡಿದ್ರು ಆಂಜನೇಯ. ಬ್ಯೂಟಿಫುಲ್ ಡಿಸೈನ್. ಇಲ್ಲಿ ಕೃಷ್ಣ. ಇಲ್ಲಿ ದೇವರು ತೊಳೆದಾಗ ನೀರು ಆಚೆ ಬರೋದಕ್ಕೆ ಅದಕ್ಕೆ ಕೂಡ ಒಂದು ಡಿಸೈನ್ ಮಾಡಿಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಒಳಗಡೆ ಹೋಗೋಣ. ಇದು ಒಂದು ಪ್ರಾಣಿ. ಹಾಜಾರರಾಮ ಟೆಂಪಲ್ ನಾವು ಒಳಗಡೆ ಹೋಗ್ತಾ ಇದ್ದಾಗೇನೆ ಒಂದು 3D ಆ್ಯನಿಮೇಷನ್ ಥರ ಇದೆ ಅದು. ಇಲ್ಲಿ ನೋಡಿ, ಇಲ್ಲಿವರೆಗೂ ನೋಡಿದ್ರೆ ಆನೆ, ಹಿಂಗೆ ಮುಚ್ಕೊಂಡಾಗ ಹಸು, ಒಂದೇ ಮುಖದಲ್ಲಿ ಆನೆ ಮತ್ತು ಹಸು ಎರಡನ್ನೂ ತೋರಿಸಿದ್ದಾರೆ. ಬ್ಯೂಟಿಫುಲ್. ಸೊ ಇದಾಗಿತ್ತು ಹಾಜಾರರಾಮ ಟೆಂಪಲ್ಲು. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದೆ ಹೋಗೋಣ, ನೋಡೋಣ ಬೇರೆ ಪ್ಲೇಸ್ಗಳೆಲ್ಲ ಹೇಗಿದೆ ಅಂತ. ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೂ ಬಾಯ್.